ಯವ್ವ ಆತ ಬೇ ನನಗೆ ತಿಳಿಯಾಕತ್ತತಿ ನೀ ಬುದ್ಧಿ ಹೇಳಿದ ನೀನು ನನಗೆ ಒಳ್ಳೇದಾಗ್ಲಂತ ಹೇಳಾಕತ್ತೀಯ. ಆತ ಇಷ್ಟು ದಿನ ಮಾಡಿದ್ದು ನಂದು ತಪ್ಪಾಗೈತಿ. ಇನ್ನು ಮೇಲಾರ ನಾನು ಚಂದಗೆ ಬಾಳೆ ಮಾಡ್ತಾನಂತ. ನನ್ನ ಸಲುವಾಗಿ ನೀವೆಲ್ಲರೂ ಜಗ್ಗು ಕಷ್ಟ ಅನುಭವಿಸಿದ್ರು ಬೇವ. ಆತ್ ತಗೋರ್ಬೇ, ನಾ ಇನ್ ಮ್ಯಾಲಿಂತ್ರ ದುಡಿಬೇಕಂತೇಳಿ ಡಿಸೈಡ್ ಮಾಡೀನಿ. ಅಯ್ಯಯ್ಯ, ನನಗೆ ಗೊತ್ತಿತ್ತು ನನ್ನ ಗಂಡ ನನ್ನ ಮಾತು ಕೇಳ್ತಾನಂತೇಳಿ. ಇಷ್ಟೆಲ್ಲ ಆಗಿಂದ್ರು ನನ್ನ ಮಾತು ಕೇಳಿ ದುಡಿಬೇಕಂತೇಳಿ ನನ್ನ ಗಂಡ ನಿರ್ಧಾರ ಮಾಡಿದಲ್ಲ. ಯವ್ವ, ಇದಕ್ಕಿಂತ ದೊಡ್ಡ ಖುಷಿ ಏನೈತಿ? ಇವ ನಂದ ದೃಷ್ಟಿಯಾಕತಿ ಇವ ನನ್ನ ಗಂಡಗ. ನಾಯಿ ಕಣ್ಣು, ನರಿ ಕಣ್ಣು, ಬೆಕ್ಕಿನ ಕಣ್ಣು, ಕೋಳಿ ಕಣ್ಣು, ಎಡಗಡೆ ಮನಿ ಹಾಕಿ ಕಣ್ಣು, ಬಲಗಡೆ ಹಾಕಿ ಮನಿ ಕಣ್ಣು, ಮುಂದಿನ ಮನಿ ಹಾಕಿ ಕಣ್ಣು, ಹಿಂದಿನ ಮನಿ ಹಾಕಿ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದವ ನನ್ನ ಗಂಡಗ. ತೂ 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 3 ಸತ ಉಗಿರಿ ತೂತು ಅಂತೇಳಿ ಯಾರ ದೃಷ್ಟಿನೂ ಬೀಳ್ಬಾರ್ದ ಇವ ನನ್ನ ಗಂಡಗ. ರೀ ರೀ, ನನಗೆ ಗೊತ್ತಿತ್ರಿ ನೀವು ಭಾಳ ಒಳ್ಳೆಯರದಿರಿ ಅಂತೇಳಿ ನನಗೆ ಗೊತ್ತಿತ್ತು. ಅದು ನೀವು ಮಾಡಿದ್ದಲ್ಲ ಇಷ್ಟೆಲ್ಲ ಆಗಿದ್ದು. ಯಾರ ಏನ ಮಾಡ್ಸಿದ್ರ ನಿಮಗೆ ಹಿಂಗೆಲ್ಲ ಮಾಡ್ಲಿ ಅಂತೇಳಿ. ಈಗ ನಿಮಗೆ ಅದೆಲ್ಲ ಹೋಗೈತಿ, ಬುದ್ಧಿ ಬಂತಲ್ಲ, ಅಷ್ಟ ಸಾಕು. ನನಗೆ ಗೊತ್ತಿತ್ರಿ ನೀವು ನೆಟ್ಟಗ ಬುದ್ಧಿ ಹೇಳಿರ ಕೇಳ್ತೀರಂತೇಳಿ. ಅದಕ್ಕೆ ಮತ್ತೆ ನಾ ಇಷ್ಟೆಲ್ಲ ಹೇಳಿದ್ದು ನಿಮಗೆ. ನಿರ್ಮಲಾ, ನಾನು ನಿನಗೆ ಹೋದ ತಿಂಗಳು ಹೇಳಿದ್ದಿಲ್ಲ, 2025 ಮುಗಿತಂದ್ರೆ, ಡಿಸೆಂಬರ್ ಮುಗಿತಂದ್ರೆ ಜನವರಿಗೆ ನನ್ನ ಗಂಡ ಟಾಪ್ನ್ಯಾಗ ಬರ್ತಾನಂತೇಳಿ. ನೋಡು ನನ್ನ ಗಂಡ ಹೆಂಗೆ ಹೇಳಿದೀಗ. ಎಲ್ಲ ಬಿಟ್ಟು ದುಡಿತೇನೆ ಅನ್ನಕತ್ತಾನೆ. ನಾ ಹೇಳಿದ್ದು ಕರೆ ಆತಿಲ್ಲ. ನೋಡು, ಇನ್ನು ಮ್ಯಾಲೆ ನೋಡ್ತಿರು ನನ್ನ ಗಂಡ ಟಾಪ್ನ್ಯಾಗ ಬರ್ತಾನು. ನನ್ನ ಗಂಡ ಯಾವಾಗಿದ್ರು ಒಳ್ಳೆ ಅವದಾನು. ಆದ್ರೆ ನಡಕ್ ಹಂಗ್ಯಾಕೆ ಮಾಡಾಕತ್ತಿದ್ದಂದ್ರ, ಯಾವ್ಯಾಕೆ ಏನೋ ಮಾಡ್ಸಿದ್ಲು ನಮಗಾಗ್ಲಕ್ ಬಿಡಾಡಿ ಮಾಟ ಮರಡಿ ಮಾಡಿಸಿ. ಹಂಗ ನಾನು ಇರದ್ದದ್ ಮಾತಾಡುವಂಗ ಮಾಡ್ಸಿದ್ಲು ನನ್ನ ಗಂಡಗ. ಅದಕ್ಕೆ ಪಾಪ ನನ್ನ ಗಂಡಂಗೆಲ್ಲ ಮಾಡಿದ್ದ. ಅವ ಮಾಡಿದ್ದಿಲ್ಲ ಅದನ್ನು, ಆ ಮಾಟ ಮರಡಿ ಮಾಡಿಸಿದ್ದು ಅದು ಮಾಡಾಕತ್ತಿತ್ತು. ಆದ್ರೆ ಈಗ ಹಂಗಲ್ಲ, ನನ್ನ ಗಂಡ ಭಾಳ ಒಳ್ಳೆ ಮಗ್ಯಾನು. ನನ್ನ ಮಾತು ಕೇಳಿ ದುಡಿತೇನಂದಲ್ಲ. ಇವ ಚಿನ್ನದಂತ ಮನಸ್ಸು ಇವ ನನ್ನ ಗಂಡಂದು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಇನ್ನು ಮ್ಯಾಲೆ ಮಾತಾಡ್ಲಿ ಯಾವ್ಯಾಕಾರ ಓಣ್ಯಾಗ ನನಗೆ. ಅಯ್ಯ, ಜಯಕ್ಕನ ಗಂಡ ಗುಂಡ್ರಿಗೋವಿಗತ್ತೆ ಹಂಗೆ ಅಡ್ಡಾಡ್ರು ಎಟ್ಟು ದಿಮಾಕ್ ಮಾಡ್ತಾವಣ ಜಯಕ್ಕ ಅಂತೇಳಿ ನನ್ನ ಹಿಂದೆ ಮಾತಾಡ್ಕೊತಿದ್ರು ಬಿಡಾಡ್ಯಾರು. ನೀವು ಚಂದಗೆ ಬಾಳೆ ಮಾಡಕ್ಕೆ ಕಲ್ಕೋರಿ. ನನ್ನ ಮಾತು ಕೇಳಿ ನಾ ಹೇಳ್ದಂಗೆ ಇರು ನೀವು. ಮಾಡ್ತಾನೆ ಒಬ್ಬ ಬೇಕಿನ ಬಿಡಾಡ್ಯಾರಿಗೆ ಹೆಂಗೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಯವ್ವ ನನಗಂತೂ ಜಗ್ಗ ಖುಷಿ ಆಗತ್ಬಿಟ್ಟತಿ. ಹಾಲು ಕುಡ್ದಂಗೆ ಆಗಕತ್ತತಿ, ಗೋಧಿ ಹುಗ್ಗಿ ಉಂಡಂಗೆ ಆಗತ್ತತ್ ನೋಡು. ನೀವು ದುಡಿತೇನಂದಿದ್ದಕ್ಕೆ ಚಲೋ ಆತ್ರಿ. ಈಗರ ಬುದ್ಧಿ ಬಂತಲ್ಲ, ಅಷ್ಟ ಸಾಕು ನನಗೆ. ಆತ್ ನಡ್ರಿ, ಒಳಗೆ ರೊಟ್ಟಿ ಮಾಡೀನಿ, ಪಲ್ಯನೂ ಮಾಡೀನಿ, ಅನ್ನ ಮಾಡೀನಿ, ಸಾರು ಮಾಡೀನಿ, ಮೊಸರು ಐತಿ, ಎಲ್ಲ ಹಚ್ಕೊಡ್ತೀನಿ. ರೊಟ್ಟಿ ತಿಂದು ಬಡ ಬಡ ಹೊಲಕ್ಕೆ ಹೋಗು ನಡ್ರಿ ಇಬ್ರು ಕೂಡಿ. ಯಪ್ಪ ದೇವ್ರಿ, ಈ ಜಯಕ್ಕನ ಮೇಲೆ ಈಗರ ಕರುಣೆ ಬಂತಲ್ಲ ನಿನಗೆ. ಈಗರ ಕಣ್ಣು ಬಿಟ್ಟೆಲ್ಲ, ಈಗರ ನನ್ನ ಗಂಡಗೆ ಬುದ್ಧಿ ಹಾಕಿದೆಲ್ಲ. ಯಪ್ಪ ದೇವ್ರಿ, ಅಷ್ಟೇ ಸಾಕಪ್ಪ. ನನ್ನ ಗಂಡ ನನ್ನ ಮಾತು ಕೇಳಿ, ನಾ ಬುದ್ಧಿವಾದ ಹೇಳುದು ಕೇಳಿ ಬದಲಾದಲ್ಲ. ಅಷ್ಟೇ ಸಾಕಪ್ಪ ದೇವ್ರೆ. ಲೇ ಜಯ್ಯ, ಯಾ ದೇವ್ರ ನೋಡಿ ಹೇಳಾಕತ್ತಿ? ಇಲ್ಲಿ ಕುಂತನ್ ನಾನು ನಿಮ್ಮ ಅತ್ತೆ. ನಾನೇ ದೇವ್ರ ನಿನಗ. ನಿನ್ನ ಪಾಲಿಗೆ ಇವತ್ತ ನಾನ ದೇವ್ರು. ನನ್ನ ಕಾಲಿಗೆ ಉದ್ದಗೆ ಬೀಳ್ಬೇಕು ನೀನು. ನಾ ಮಾಡಿದ್ದು ನನ್ನ ಸಂಬಂಧ ಇಷ್ಟೆಲ್ಲ ಆಗಿದ್ದು. ನಾ ಬೇದ ಬುದ್ಧಿವಾದ ಹೇಳದಲ್ಲೇ ನನ್ನ ಮಗ ಬದಲಾಗ್ಯಾನು. ಮ್ಯಾಲಿನ ದೇವ್ರು ನೋಡಾಕತ್ತಿಯಲ್ಲ, ನಾಲೇ ನಿನ್ನ ಪಾಲಿಗೆ ದೇವ್ರು. ನೀನ್ ಹತ್ತಿನ ನಿನ್ನ ದೇವ್ರಿಗೆ ಬೀಳು, ಉದ್ದಕ್ಕ ಕಾಲು ಬೀಳು ನಂದ. ಆಗಳಿಂದ ನಿನ್ನ ಮಾತು ಕೇಳಿ ಬದಲಾಗ್ಯಾನು, ನಿನ್ನ ಮಾತು ಕೇಳಿ ಬದಲಾಗ್ಯಾನ ಅಂತೆಲ್ಲ ಬೇನ್ಲಿ. ನಾ ಹೇಳ್ದಾಗ ನನ್ನ ಮಗ ಬುದ್ಧಿವಾದ ನಾ ಹೇಳಿಕ ಎಲ್ಲ ಎಲ್ಲಿ ಸುದ್ದಾಕಿತ್ತು. ಹೌದು ಬಿಡ್ರಿ ಅತ್ಯಾರ, ನೀವು ಹೇಳ್ದಲ್ಲ ಆತು. ಏನ್ ದೊಡ್ಡ ಬೇರೆದವ್ರಿಗೆ ಬುದ್ಧಿ ಹೇಳ್ದಂಗೆ ಮಾಡಕತ್ತಿರಲ್ಲ. ಇದನ್ನ ನೀವು ಯಾವಾಗೋ ಮಾಡ್ಬೇಕಿತ್ತು. ಈಗ ಅದು ನಾ ಹೇಳ್ದಲ್ಲಿ ಈಗ ಮಾಡಿರಷ್ಟ. ಅದನ್ನೇನು ದೊಡ್ಡ ಸಾಧನೆ ಅನ್ಕೋಬೇಡ್ರಿ ಅತ್ಯಾರ. ನೀವು ನಿಮ್ಮ ಮಗ ಬುದ್ಧಿವಾದ ಹೇಳಾಕ ಯಾರ ಕಾರಣ? ನಾನು ಹೌದಿಲ್ರಿ ಅತ್ಯಾರ. ನಾನು ನಿಮಗೆ ಬೇದಲ್ಲಿ ನೀವು ಅವ್ರಿಗೆ ಬೇದ್ರಿ. ಇಲ್ಲಾಂದ್ರೆ ನಾನು ನಿಮಗೆ ಬೇಯಲಿಲ್ಲ ಅಂದ್ರೆ ನೀವು ಅವ್ರಿಗೆ ಬೇಯ್ತಿದ್ರೆ ಬೇಯ್ತಿದ್ದೆ ಇಲ್ಲಿ ನೀವು. ಮತ್ತು ಏನು ಮಾಡ್ತಾನೆ ಮಾಡ್ಕೊಂಡು ಹೋಲ್ ಬಿಡು ಅಂತೇಳಿ ಕಣ್ಣು ಮುಚ್ಕೊಂಡ ಸುಮ್ಮನೆ ಕುಂದಿರ್ತಿದ್ರಿ. ಅತ್ಯಾರ, ಇನ್ನೊಂದು ಗೊತ್ತೇನ್ರಿ? ನನ್ನಂತ ಮುತ್ತಿನಂತ ಸಸಿ ಪಡಿಯಾಕ ನೀವು 7 ಜನ್ಮದಾಗೂ ದೇವ್ರಂತಕ ಬೇಡ್ಕೊಂಡು ಬಂದಿರ್ಬೇಕು. ಅದಕ್ಕೆ ಈ ಜನ್ಮದಾಗ ನನ್ನಂತ ಸಸಿ ಸಿಕ್ಕನ್ರಿ ನಿಮಗ. ಅದನ್ನ ತಿಳ್ಕೊರಿ ಅತ್ಯಾರ ನೀವು. ನಿಮ್ಮ ಮನ್ಯಾಗ ಏನೇನು ಚಲೋ ಆಕತ್ತಲ್ಲ ಅದಕ್ಕೆಲ್ಲ ನಾನ ಕಾರಣ, ನನ್ನಿಂದನ ಆಕತಿ. ಅದನ್ನ ತಲೆಯಾಗಿಟ್ಕೋರಿ ಅತ್ಯಾರ ನೀವು. ಹೌದ್ರಾ, 7 ಜನ್ಮದಾಗ ಪಡ್ಕೊಂಡು ಬಂದಿರ್ಬೇಕು ನಿನ್ನಂತ ಸಸಿ ಪಡಿಯಾಕ. ಈ ಜನ್ಮದಾಗ ಸಾಕಾಗಿ ಹೋಗಿ ಬೇನ್ಲಿ. ಇನ್ 7 ಜನ್ಮಕ್ಕೂ ಬೇಕಾ ನೀನು? ಬೇಡಯ್ಯವ ಬೇಡ, ನಿನ್ ಸವಾಸನ ಬೇಡ ನನಗ. ಈ ಒಂದು ಜನ್ಮದಾಗ ನಿನ್ನ ಸಹಿಸ್ಕೊಂಡ ಸಾಕಾಗಿ ಹೋಗೈತ್ ನನಗ. ಅಯ್ಯೋ ಯಾ ಬಾಯ್ಲಿ ಮಾತಾಡ್ತೀರಿ ಎತ್ಯಾರ? ನನ್ನಂತ ಸಸಿ ಪಡಿಯಾಕ ಪುಣ್ಯನ ಮಾಡಿರ್ಬೇಕು. ಅದು ನಿಮಗೆ ತಿಳಿಯಾತಿಲ್ಲ. ಒಂದಲ್ಲ ಒಂದಿನ ತಿಳಿತೈತಿ, ಅದು ಕಾಲ ಬರ್ತೈತಿ. ಈಗ ನನ್ನ ಬಾಂಡ್ಲಿ ಗಂಡಿಗೆ ಹೆಂಗ್ ಬುದ್ಧಿ ಬಂದತ್ತಲ್ರಿ ಇಷ್ಟು ದಿನ ಆದ್ಮೇಲೆ, ನಿಮಗೂ ಒಂದಿನ ನನ್ನಂತ ಸಸಿ ಪಡಿಯಾಕ ಪುಣ್ಯ ಮಾಡಿರ್ಬೇಕು ಅನ್ನೋದು ತಿಳಿತೈತಿ. ಅಯ್ಯೋ ಅತ್ಯಾರ ಸುಮ್ಮನೆ ರೀ, ಅದೆಲ್ಲ ಬಿಡ್ರಿ. ಈಗ ನಾ ಖುಷಿ ಆಗದನಿ, ಮೊದ್ಲ ನನ್ನ ಖುಷಿ ಎಲ್ಲ ಹಾಳು ಮಾಡಕ್ ಹೋಗ್ಬೇಡ್ರಿ ನೀವು.
ರೀ ಅದೆಲ್ಲ ಬಿಡ್ರಿ ನಿಮ್ಮ ಅವ್ವ ನಂಗೆ ಇರೋದ ಚನ್ನ ಮಟ್ಟ ಓದಾಡ್ತಾಳೆ ನಿಮ್ಮ ಮನೆಯಾಗಿದ್ದೀವಿ ಅಂದ್ರೆ ಅದು ಬಿಡ್ರಿ ಈಗ ಊಟ ಮಾಡ್ತೀರ ನೀವು ಬರ್ರಿ ಲಗು ಲಗು ಊಟ ಮಾಡಿ ಬರ್ರಿ ನಾನು ಒಂದಿಟ್ಟು ಕಸ ಹೊಡಿತೈತಿ ಒಂದೆರಡು ಬಾಂಡೆ ಅದಾವು ಬಡ ಬಡ ಕಸ ಹೊಡ್ಕೊಂಡು ಬಾಂಡೆ ತಿಕ್ಕೊಂಡು ರೆಡಿ ಹಾಕೇನಿ ಬಡ ಬಡ ಹೋಗ್ಬಿಡೋಣ ಹೊಲಕ್ಕೆ ನೋಡೋಣ ಹೊಲ್ದಾಗ ಏನು ಕೆಲಸ ಐತಿ ಅಂತೇಳಿ ಈಗ ಕಡ್ಲಿ ಹಾಕಿವಲ್ಲ ಅದು ಕಿತ್ತು ಅದನ್ನ ಮಾರಿದ ಮೇಲೆ ಆಮೇಲೆ ಇದನ್ನ ಮಾಡ್ಬಿಡೋಣ್ರಿ ಕೈಪಲ್ಲೆ ಬೆಂಡಿಕಾಯಿ ಟಮಾಟಿ ಇಂಥವು ಏನಾರ ಹಚ್ಚುಣ್ರಿ ಇಬ್ರು ದುಡಿತೇವ ಮತ್ತೆ ಹೆಂಗಿದ್ರು ಹೊಲ್ದಾಗ ಮಾಡ್ಕೊಂತ ಕೈಪಲ್ಲೆ ಹರ್ಕೊಂತ ಮಾರಿದ ರೊಕ್ಕದಾಗ ಇದನ್ನ ಮಾಡ್ಕೊಂತ ಹೋಗೋಣಂತ ಏನ್ರಿ ಬರ್ರಿ ಊಟ ಮಾಡಿ ಬರ್ರಿ ಲಗುನ ಊಟಕ್ಕೆ ಹಚ್ಕೊಡ್ತೇನೆ ಬರ್ರಿ ಒಳಗೆ ಬರ್ರಿ ಜೈ ಹೊಲಕ್ಕೆ ಯಾಕ ಅಯ್ಯ ಹೊಲಕ್ಕೆ ಯಾಕಂತಿಲ್ಲ ಈಗ ಅಂದಿಲ್ಲ ನಾನು ದುಡಿತೇನೆ ಅಂತೇಳಿ ಮತ್ತೆ ಅದಕ್ಕೆ ನೋಡೋಣ ಹೊಲ್ದಾಗ ಏನೇನು ಕೆಲಸ ಐತೆ ಅಂತೇಳಿ ಹೊಲಕ್ಕೆ ಹೋಗಿ ನೋಡೋನು ಹಸನ್ ಮಾಡುಣ್ರಿ ಅದನ್ನ ಬೆಂಡಿ ಬೀಜ ಹಾಕುಣ್ರಿ ಚಪ್ರಗಿ ತರುಣ್ರಿ ಟಮಾಟಿಯಾಗಿ ಹಚ್ಚುಣ್ರಿ ಆಮೇಲೆ ಇನ್ಯಾರು ಆಕಳ ತಗೊಳುಣ್ರಿ ನಾವು ಡೇರಿಗತಿ ಏನಾರ ಮಾಡುಣ್ರಿ ಭಾಳ ಲಾಭ ಐತಂತದ್ರಾಗ ಹೆಂಗಿದ್ರು ಒಂದಾನ್ ಮೇವ್ ಇರ್ತೈತೆ ಮೇಯಿಸ್ಕೊಂತ ಚಂದಗೆ ಇದನ್ನ ಮಾಡಿದ್ರೆ ಲಾಭ ಆಕತಿ ಈಗ ಹೆಂಗಿದ್ರು ಒಂದು ಆಕಳೈತೆ ಇದ್ರ ಜೊತೆಗೆ ಈಗ ಇನ್ನೊಂದು ತಗೊಳುಣ್ರಿ ತಗೊಂಡ್ರೆ ಎರಡು ಅಕ್ಕವ ಹಂಗೆ ಮತ್ತೆ ಮುಂದಿನ ವರ್ಷಕ್ಕೆ ಇನ್ಯಾಡು ಮತ್ತೊಂದು 6 ತಿಂಗಳಿಗೆ ಇನ್ಯಾಡು ಹಂಗೆ ಒಂದು 7-8 ಆಕಳ ಮಾಡಿ ಡೇರಿಗತೆ ಮಾಡಿದ್ರೆ ಭಾರಿ ಲಾಭ ಐತ್ರಿ ಇದ್ರಾಗ ಅದಕ್ಕೆ ಅಯ್ಯೋ ಜಯ್ಯೆ ಒಂದಿಟ್ಟು ಹೇಳು ಮಟ ಕೇಳು ನೀನ ಒಬ್ಬಕ್ಕೆ ಒದರ್ಬೇಡಲ್ಲಾನು ನೀನು ಭಾಳ ಮುಂದೆ ಹೋದಿ ಒಂದಿಟ್ಟು ಹಿಂದಕ್ಕೆ ಬಾ ಹೊಲಾಗಿಲ್ಲ ಏನಿಲ್ಲ ಹೊಲಾಗಿಲ್ಲ ಏನಿಲ್ಲ ಮತ್ತೇನು ಮಾಡ್ಬೇಕಂತಿದ್ರಿ ಎಲ್ಲರ ಕೆಲಸ ಕೇಳ್ಕೊಂಬಂದಿರನ ಮತ್ತೆ ಎಲ್ಲಿ ಕೇಳಿ ಬಂದಿರಿ ಎಲ್ಲಿ ಹೋಕ್ಕಿರಿ ಎಷ್ಟೊತ್ತಿಗೆ ಹೋಕ್ಕಿರಿ ಮುಂಜಾನ್ಯಾಗ ಡಬ್ಬಿ ಅದು ಕಟ್ಬೇಕನ ಮತ್ತೆ ಯಾವ ಬಸ್ಸಿಗೆ ಹೋಕ್ಕಿರಿ 8 ಬಸ್ಸಿಗೆ ಹೋಕ್ಕಿರಿ 9 ಬಸ್ಸಿಗೆ ಹೋಕ್ಕಿರಿ ದಿನಾ ಡಬ್ಬಿ ಕಟ್ಟುದನ ಎಷ್ಟು ಒಂದು ಕಟ್ಟುದ 2 ಕಟ್ಟುದ ಹೊಳ್ಳಿ ಎಷ್ಟೊತ್ತಿಗೆ ಬರ್ತೀರಂಗಾರ ಎಲ್ಲಿ ಹೊಂಟ್ರಿ ನೀವು ಯಾರಂತೆ ಹೊಂಟ್ರಿ ಅಯ್ಯೋ ದೇವ್ರಿ ಒಂದ ಮಾತ್ನ್ಯಾಗ ಎಷ್ಟು ಪ್ರಶ್ನೆ ಕೇಳ್ತಿಲಿ ತಡಿ ಒಂದಿಟ್ಟು ಹೆಂಗ ಒದರ್ಬೇಡ ತಡಿ ಒಂದಿಟ್ಟು ಹೇಳ್ತಾನೆ ಏನ್ ಅನ್ನೋದು ಹೇಳ್ರಿ ಮತ್ತೆ ಏನು ಮಾಡ್ಬೇಕಂತದಿರಿ ಹೊಲಕ್ಕೆ ಹೋಗಾಕು ಅಲ್ಲಿ ಅಂತೀರಿ ಮತ್ತೆ ಎಲ್ಲಿ ಕೆಲಸನೂ ಕೇಳಿಲ್ಲ ಅಂತೀರಿ ಏನು ಮಾಡ್ಬೇಕಂತ ಏನು ದುಡಿಬೇಕಂತ ಅದೀರಿ ನೀವು ಅದನ್ನಾರ ಹೇಳ್ರಿ ಹೇಳಾಕ್ ಪುರ್ಸೋತ್ತರ ಕೊಡ್ಲಿ ಎಲ್ಲ ನೀನ ಮಾತಾಡ್ತಿ ನಾ ಹೇಳೋಕ್ಕಿಂತ ಮೊದ್ಲ ಅದನ್ ಮಾಡ್ರಿ ಇದನ್ ಮಾಡ್ರಿ ಅಂತೇಳಿ ಹಂಗ ನೋಡಕ್ಕೆ ಜೈ ಹಂಗ ನೋಡ್ಲಾಕಿ ಒಟ್ಟಿ ಎಲ್ಲದ್ರಾಗ ಮುಂದೆ ಮಾತಾಡುದ ಆಕಿ ಯಾವ್ದಾರ ವಿಷಯದಾಗ ಬಾಯಿ ಹಾಕಿಲ್ಲಪ್ಪ ಅಂದ್ರ ಮತ್ತ ಬಾಯಿ ಕಡಿತೈತ್ ಕಾಣ್ತದ ಚುಟ್ಟು ಚುಟ್ಟು ಅಂತೇಳಿ ಮುಂದೆ ಹಾಕೇ ಬಿಡ್ತಾಳ ಬಾಯಿ ತಡಿಲೆ ಎದಕ್ ಒದ್ರಾಕತಿ ಹೇಳು ಮಟ್ಟ ಕೇಳವ ಅವಂಗರ ಮಾತಾಡಕ್ ಬಿಡು ಆಗಳಿಂದ ನೋಡಾಕತ್ತೇನೆ ನಾನು ನೀ ಒಬ್ಬಕ್ಕೆ ವಟ ವಟ ಅಂತ ಚಲೋ ಮಾಡಿ ನೋಡು ಒಂದ್ ಸ್ವಲ್ಪ ತನ್ನಗ ನಿಂದ್ರು ಅಯ್ಯ ಆತ್ ತಗೋರಿತಾರ ಮಾತಾಡುದಿಲ್ಲ ನನ್ನ ಮಾತು ಕೇಳಿರ್ ನಿಮಗ ಕೇಳಿಸ್ಕೊಕ ಆಗುದಿಲ್ಲ ಆತ್ ತಗೋರಿ ಸುಮ್ಮನೆ ನಿಂದಿರ್ತಾನಿ ಹೇಳ್ರಿ ಏನ್ ಅನ್ನೋದು ಏನ್ ಮಾಡ್ಬೇಕಂತ ಮಾಡ್ರಿ ಅದನ್ನಾರ ಹೇಳ್ರಿ ತಾಗ ಒಂದು ಗಾಡಿ ತಗೋಬೇಕಂತ ಮಾಡೀನಿ ಏನ ಗಾಡಿ ತಗೊಂಡು ಎಲ್ಲಿ ಹೋಗ್ಬೇಕಂತ ಮಾಡ್ರಿ ಎಂತ ಗಾಡಿ ತಗೋತೀರಿ ಯಾ ಗಾಡಿ ತಗೊಳಾರ ಏನ್ ದುಡಿಯಾರ ನೀವು ಗಾಡಿ ಒಳಗ ಅಯ್ಯೋ ತಡಿಲಿ ಅವ್ ಹೇಳು ಮಟಾರ ಬೀಡವಂಗ ಅವ ಇನ್ನ ಮಾತು ಮುಗಿಸಿಲ್ಲ ಅವಾಗ ಚಲೋ ಮಾಡ್ತಾವ ನೋಡು ತಣ್ಣಗ ನಿಂದರ್ಲೆ ಜಯಿ ಹೇಳ ಎಂತ ಗಾಡಿ ತಗೋಬೇಕಂತ ಮಾಡಿ ಏನ್ ನಿಂದು ಹಕ್ಕಿಕತ್ತಿ ಈಗ ನಾ ಮಾತಾಡೋದು ತಗೋರೈತಿಯಾರ ತುಟಿ ಪಿಟಿ ಕಣದಿಲ್ಲ ಕೇಳ್ರಿ ಎಂತ ಗಾಡಿ ಅಂತೇಳಿ ಮತ್ತೇನೋ ಹೊಸ ತಗದ್ರು ನೋಡು ಗಾಡಿ ತಗೋತಾನೆ ಪಾಡಿ ತಗೋತಾನೆ ಅಂತೇಳಿ ಹೇಳ್ರಿ ಎಂತ ಗಾಡಿ ಅಂತ ಹೇಳಿ ನಿಂತ್ರಲ್ಲ ಗಾಡಿ ತಗೋತಾನೆ ಅಂತೇಳಿ ಎಂತ ಗಾಡಿ ತಗೊಳಾರು ಏನ್ ದುಡಿಯಾರು ತಡಿಲಿ ಹೇಳ್ತಾನಿ ಕಾರ್ ಗಾಡಿ ತಗೋತಾನಿ ಕಾರ್ ಗಾಡಿ ತಗೊಂಡು ಬಾಡಿಗೆ ಹೊಡಿಬೇಕಂತ ಮಾಡೇನಿ ನಾನು ಏನ ಕಾರ್ ಗಾಡಿ ತಗೊಂಡು ಏನ್ ಮಾಡಾರ ಬಾಡ್ಗಿ ಹೊಡಿದ ಇಲ್ಲಿ ಅಲ್ಲಿ ಬಾಡ್ಗಿ ಒಳಗ್ ಬರ್ತಾರ ಕಾರ್ ಗಡಿಯಾಗ ನಮ್ಮೂರಾಗ ಎಲ್ ಸಿಗ್ತಾವ ಕಾರ್ ಗಾಡಿ ಬಾಡ್ಗಿ ಏನ್ ಬೇಕಾಗಿಲ್ಲ ಕಾರ್ ಗಡಿ ಅದು ಏನು ಬ್ಯಾಡ್ ನಮಗ ಕಾರ್ ಗಾಡಿ ಏನ್ ಸವಿ ಅದಾವನ ಈಗ ಕಂಡಾಪಟ್ಟಿ ತುಟ್ಟಿದವು ಅಟ್ ರೊಕ್ಕ ಕೊಟ್ಟು ಕಾರ್ ಗಾಡಿ ತಗೊಂಡು ಅದೆಟ್ ಬಾಡಿಗೆ ಬರ್ತತಿ ಏನ್ ಬೇಕಾಗಿಲ್ಲ ಕೈಯಾಗ ರೊಕ್ಕಿಲಿ ಕಾರ್ ಗಾಡಿ ಅದು ತಗೋಟ್ಟು ಅದೇನು ಬ್ಯಾಡ್ರಿ ನಾ ಹೇಳೋದು ಕೇಳ್ರಿ ಸುಮ್ಮನೆ ಹೊಲ್ದಾಗ ದುಡ್ಕೊಂಡ ತಿನ್ನುನಂತ ನಡ್ರಿ ಹೊಲಕ್ಕೆ ಹೋಗುನ್ ನಡ್ರಿ ಹೊಲ್ದಾಗ ಎಟ್ಟಕ್ಕ ತಟ್ಟು ಮಾಡಿ ಎಟ್ಟು ಬರ್ತ ತಟ್ಟು ಮನಿ ಸಂತಿ ಮಾಡ್ಕೊಂಡು ಏನೋ ಒಂದಿಟ್ಟು ಕೈಯಾಗ ಉಳ್ದಿದ್ದನ್ನ ಇಟ್ಕೊಂಡು ಹೋಗುನಂತ ಇನ್ನೇನು ಒಂದು 6 ತಿಂಗಳಿಗೆ ಮಗಾನು ಬರ್ತಾನ ಅವು ದುಡಿತಾನಂತ ಕಾರ್ ಗಾಡಿ ಅದು ಹೊಂದುದಿಲ್ರಿ ಸುಮ್ಮನೆ ಅವ್ರು ರೊಕ್ಕ ಕೊಟ್ಟು ತಗೊಂಡು ಹಿಂದಾಗಡೆ ಮನಿ ಬಾಕಲಾಗ ತರಬಿಸ್ಕೊಂಡು ನಿಂದ್ರದಕ್ಕತಿ ಅದ್ರದ್ದು ಬಿಟ್ಟು ಬಿಡ್ರಿ ನೀವು ತಲೆಯಾಗಿಂದ ಕಾರ್ ಗಾಡಿನೂ ಬೇಡ ಏನು ಬೇಡ ಸುಮ್ಮನೆ ದಿನ ಹೊಲಕ್ಕೆ ಹೋಗುನಂತ ನಡ್ರಿ ಹೊಲಕ್ಕೆ ಹೋಗುನಂತ ಯೋಜ ಈ ಎಲ್ಲಾ ಟೈಮ್ನಾಗೂ ಆಗುದಿಲ್ಲ ಅಂತ ಮಾತಾಡಕ್ ಹೋಗ್ಬೇಡ ನೀನು ಆಕತಿ ನಾವು ಮನಸ್ ಮಾಡ್ರೆ ಎಲ್ಲ ಆಕತಿ ಈಗ ನನ್ ಗೆಳೆಯ ಒಬ್ಬ ತಗೊಂಡು ಬಾಡಿಗೆ ಓಡಿಸೆ ಮತ್ತೊಂದ್ ಹೊಸ ಕಾರ್ ಗಾಡಿ ತಗೋತಾನೆ ಗೊತ್ತನ ಅಯ್ಯ ನೀವು ಯಾರ ಮಾಡಿದ್ದು ನೋಡಿ ಹೇಳಾಕ್ ಹೋಗ್ಬೇಡ್ರಿ ಅವ್ರ ಕೈಯಾಗ ರೊಕ್ಕ ಇರ್ತಾವು ತಗೊಂಡಿರ್ತಾರ ಫಸ್ಟ್ನೇಕ ಈಗ ನಮ್ಮ ಕೈಯಾಗ ರೊಕ್ಕ ಅದಾವನ ಕಾರ್ ಗಾಡಿ ತಗೋಟ್ ಎಲ್ಲಿಂದ ತರ್ತೀರಿ ರೊಕ್ಕ ಈಗ ಅಷ್ಟು ಇಲ್ಲಿ ನೋಡ್ರಿ ಇಲ್ಲಿ ನಾ ಹೇಳಾಕತ್ತಾನ ಈಗ ಕೇಳ್ರಿ ಅವೆಲ್ಲ ನಮಗ ಹೊಂದುದಿಲ್ಲ ಹೊಲ ಐತಿಲ್ ನಮ್ದು ಹೊಲ್ದಾಗ ದುಡ್ಕೊಂಡ್ ತಿಂದ್ರ ಬೇಕಾದೈತಿ ಹೊಲಕ್ಕೆ ಹೋಗುನ್ ನಡ್ರಿ ಕೈಪಲ್ಲೆ ಮಾಡುನ್ರಿ ಏನಾರ ಅವ್ ಕೈಪಲ್ಲೆಗೂ ರೇಟ್ ಇದ್ದ ಇರ್ತೈತಿ ವರ್ಷಂಗತಿ ಮಾಡ್ರಿ ಎಂತ ಚಲೋ ಬರ್ತೈತಿ ಹೊಲ್ದಾಗ ಪೀಕ್ ಹೊಲಕ್ಕೆ ಹೋಗುನ್ ನಡ್ರಿ ನಾವು ಅಯ್ಯೋ ಹೊಲ್ದಾಗಿಂದ ಎಟ್ಟಾಕತ್ಲೆ ಇದು ಬೇರೆ ಬಿಸ್ನೆಸ್ ಮಾಡ್ದಂಗ ಆಗುದಿಲ್ಲ ಅದು ಹೊಲ್ದಾಗ ಯಾವಾಗ್ರ ಬರ್ತದದು ಅದೆಲ್ಲ ಬಿಡು ನೀನು ನಾನು ಪ್ಲಾನ್ ಮಾಡೇನಿ ಎಲ್ಲ ನಾ ಈಗ ನೋಡಿನೂ ಬಂದನಿ ಕಾರ್ ಗಾಡಿ ರೇಟ್ ಅಷ್ಟು ಹೊಂಚುದೈತಿ ನಾ ಏನು ಹೊಸ ತಗೊಳಕತ್ತಿಲ್ಲ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋನಂತ ಏನ ತಗೊಂಡು ಓಡಿಸ್ಕೊಂತ ಹೊಕ್ಕನ್ ನಾ ಎಲ್ಲ ಬಾಡ್ಗಿ ಹೊಡಿತೇನಂತ ಅಲ್ಲ ನೋಡಿ ಬಂದಿರಿ ರೇಟ್ ಹೊಂದಿಸ್ಬೇಕು ಎಲ್ಲ ಓಕೆ ಆದ್ರೆ ರೊಕ್ಕ ಎಲ್ಲದಾವ್ ತಗೊಳ್ಳುವಷ್ಟು ಅದಾವನ ನಿಮ್ ಕಡೆ ರೊಕ್ಕದ್ ನಿನಗೆ ಯಾಕೆ ಚಿಂತ್ಲಿ ನಾ ಏನಾರ ಮಾಡ್ತೇನಿ ನಾ ತಗೋತೇನಿ ನೀ ಸುಮ್ಮನೆ ಇದ್ ಬಿಡು ಇವ ಹೇಳ್ಬೇಕಿಗೆ ಅಡ್ಡ ಬಾಯ್ ಹಾಕ್ಬಿಡ್ತಾವ ನೋಡಿಕ್ ಏನ್ ಮಾಡಾಕತ್ರು ಬ್ಯಾಡ ಬ್ಯಾಡ ಅಂತೇಳಿ ಅಲ್ಲಪ್ಪ ಜಯ್ಯ ಏನಾರ ಮಾಡ್ತಾನಂತ ಬಿಡ್ಲೆ ಅಯ್ಯ ಅತ್ತಿಯರ ಏನಾರ ಮಾಡ್ತಾನ ಬಿಡು ಅಂದ್ರೆ ಸಾಲ ಮಾಡಿ ತಗೊಂಡ್ರಂದ್ರ ಹಿಂದಾಗಡೆ ಅದು ಲಾಭ ಆಗ್ಲಿಲ್ಲ ಅಂದ್ರೆ ಸಾಲ ಯಾರು ಹರಿಬೇಕ್ರಿ ಸಾಲಗಾರ ಬಂದ ಮನಿಗ್ ಕುಂದಿರ್ತಾರ ಏನು ಬ್ಯಾಡ್ರಿ ಅತ್ತಿಯರ ನಾ ಹೇಳಾಕತ್ತಾನಿ ನನಗೆ ಯಾಕೆ ಇದು ಬ್ಯಾಡ್ ಅನ್ಸಾಕತ್ತೈತ್ರಿ ಪಿಲ್ಯಾನ್ ಏನು ಬ್ಯಾಡ್ ಅಂತ ಹೇಳ್ರಿ ಅತ್ತಿಯರ ಸುಮ್ಮನೆ ಹೊಲಕ್ಕೆ ಹೋದ್ರ ಹೊಲ್ದಾಗ ದುಡಿದ್ರ ಬಂದ ಬರ್ತೈತಿ ನಮಗ
ರೀ ಅಷ್ಟು ಮಿಕ್ಕಿ ನಿಮಗೆ ತಗೋಬೇಕಂದ್ರೆ ಮುಂದಿನ ವರ್ಷ ಅದು ನೋಡುನಂತ. ಈ ವರ್ಷ ಹೊಲದಾಗ ದುಡ್ಕೊಳ್ಳೋಣ, ಅವಾಗ ಒಂದಿಟ್ಟು ಕೈಯಾಗ ರೊಕ್ಕದು ಬರ್ತಾವ. ಬೇಕಾದ್ರೆ ಇನ್ನು ಅರ್ಧ ಸಾಲಾಗಿಲ್ಲ ಮಾಡಿ ತಗೊಂಡು ಮುಂದಿನ ವರ್ಷಕ್ಕೆ ನೀವು ಕಾರಿಂದ ಬಾಡಿಗೆ ಓಡಿಸೋಂತ್ರಿ. ಅದನ್ನ ಹೆಂಗಾರ ಮಾಡಿ ಹರ್ಕೋಕ್ ಬರ್ತೈತಿ. ಈಗ ₹1 ಇಲ್ಲ ಹಂತೇಕ. ಈಗ ಸದ್ಯ ಅಷ್ಟೆಲ್ಲ ರೊಕ್ಕ ಕೊಟ್ಟು ತಗೊಳ್ಳೋದು ಬೇಡ, ಹೇಳೋದು ಕೇಳ್ರಿ ಒಂದಿಟ. ಜೈ ಸಾಕು, ನಿಂದ ಇಷ್ಟೊತ್ತನ ಮಾತು ಕೇಳೇನಿ ನಾನು. ಸುಳ್ಳ ನನ್ನ ತಲೆ ಕೆಡಿಸ್ಬೇಡ ಈಗ. ಎಲ್ಲದಕ್ಕೂ ಬ್ಯಾಡ ಬೇಡ ಅನ್ಕೊಂತ ನೀ ಹೇಳ್ದಂಗ ಕೇಳ್ಬೇಕನ. ನಾ ಏನಾರ ಮಾಡ್ತಾನೆ. ನಾ ಈಗ ಡಿಸೈಡ್ ಮಾಡ್ಬಿಟ್ಟನ ಏನ್ ಮಾಡ್ಬೇಕಂತೇಳಿ. ನನಗೆಲ್ಲ ಗೊತ್ತೈತಿ ರೊಕ್ಕದ್ದು ಹೆಂಗ್ ಹೊಂದಿಸ್ಬೇಕಂತ ಹೇಳಿ. ಸುಮ್ಮನೆ ಇದ್ಬಿಡು, ನಡಕ್ ಮಾತಾಡಕ್ ಹೋಗ್ಬೇಡ. ನನಗೆಲ್ಲ ಗೊತ್ತೈತಿ ಹೆಂಗ್ ರೊಕ್ಕ ಹೊಂದಿಸ್ಬೇಕು, ಹೆಂಗ್ ಗಾಡಿ ತಗೋಬೇಕು, ಹೆಂಗ್ ಓಡಿಸ್ಬೇಕು ಅಂತೇಳಿ. ನೀನು ಕೇಳಿರ್ ಹೇಳಿ ನಾನು. ಅಯ್ಯಯ್ಯ ರೀ ಬರ್ರಿ ಒಂದಿಟ ನಾ ಹೇಳೋದು ಕೇಳ್ರಿ ಇಲ್ಲೇ. ಹೋಲ್ ಬಿಡ್ಲೆ ಜೈ, ನಿನಗೂ ಭಾಳ ಬೇಕ. ಏತ್ಯಾರ ಭಾಳ ಬೇಕಂದ್ರ ಅಲ್ಲ ಅವ್ರು ಏನಾರ ಮಾಡ್ತಾನಂದ್ರೆ ಎಲ್ಲದಕ್ಕೂ ಹೂ ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ. ಏತ್ಯಾರ ಅಟ್ರು ಕುಂತ ಮಾತಾಡ್ಬೇಕು. ಹಿಂಗ್ ಹೋಗ್ಬಿಟ್ರೆ ಏನ್ ಹೇಳ್ಬೇಕು ಇದಕ್ಕ? ಅಲ್ಲಿ ಇಟ್ಟು ದಿನ ದುಡಿದಿಲ್ಲ ಅಂತ ಬೇಕಿದ್ದೆ. ಈಗ ಅವ ಏನೋ ಮಾಡ್ತಾನ ಅನ್ನಕತ್ತಾನು, ಇದಕ್ಕೂ ಅಡ್ಡ ಬಾ ಹಾಕಿ ಎಲ್ಲ ಕೆಡ್ಸಾಕ್ ಹೋಗ್ಬೇಡ. ಅವ ಏನ್ ಹೇಳ್ಯಾನು, ರೊಕ್ಕದವ ನೋಡ್ಕೊತಾನಂದಾನಿಲ್ಲ. ಮತ್ ನೀ ಯಾಕೆ ತಿಳಿ ಕೆಡಿಸ್ಕೊತಿ? ಅವ ಏನಾರ ಮಾಡ್ತಾನು ತನ್ನದ ಇರ್ ನೀನು. ಒಟ್ಟ ಸಮಾಧಾನ ಇಲ್ಲಿ ನೋಡಿ. ಬೆಂಗ್ಲಿಗೆ ಏನು ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತಾಳೆ. ಏನಾರ ಮಾಡಕತ್ರ ಅದನ್ನ ಯಾಕೆ ಮಾಡ್ತಿ ಅಂತಾಳೆ. ಆ ಹುಡುಗ ನೆಮ್ಮದಿ ಅನ್ನೋದ ಇಲ್ಲಿ ನೋಡಿ. ಬೆಂಗ್ಲಿ ಸಂಬಂಧ ಸಾಕಾಗಿ ಹೋಗೈತೆ ನೋಡಿ ಸಂಬಂಧ. ಅತ್ಯಾರ ಹೋದ್ರಿ ಇವ್ರು ಎದ್ದ. ಈ ತಾಯಿ ಮಗ ಕೂಡ್ಕೊಂಡು ಏನ್ ಮಾಡ್ತಾರನ. ಅಲ್ಲ ಒಂದಿಟ್ ಕೇಳವಲ್ರು ನನ್ ಮಾತು. ಜಯಕ ಅಂದ್ರು ಕಾರ್ ಗಾಡಿ ಬರಾಕತ್ತಿವ ನಿಮ್ಮ ಮನಿಗೆ. ಅಯ್ಯ ನಿರ್ಮಲಾ, ಎದಿ ಕಾರ್ ಗಾಡಿ ಬಿಡಯ್ಯವ್ವ. ನನಗೆ ಏನ್ ಮಾಡ್ತಾರ ಏನನ್ನು ಚಿಂತೆ ಹತ್ತಿ ನೋಡು. ಎದಕ್ ಬೇಕು ನಮ್ಗೀಗ? ಕೈಯಾಗ ₹1 ಇಲ್ಲ. ಕಾರ್ ಗಾಡಿ ತಗೊಂಡು ಅಷ್ಟಕ್ಕೂ ಈ ಹಳ್ಳಿ ಊರಾಗ ನಡೀತಾವನ ನಿರ್ಮಲಾ ಅವು ಕಾರ್ ಗಾಡಿ ಬಾಡಿಗೆ ಅದು ಎಲ್ಲಿ ನಡಿಬೇಕು? ಕೈಯಾಗ ರೊಕ್ಕ ಇದ್ದಾಗ ಮಾಡೋದು ಚಂದದ. ಹೇಳಿರ್ ಕೇಳವಲ್ ನೋಡು ನನ್ನ ಗಂಡ ಏನ್ ಮಾಡ್ತಾನ ಏನ. ಅಯ್ಯ ಅವ್ರ ಗೆಳೆಯ ಯಾರ ಮಾಡ್ಯಾರಂತಲ್ಲ, ಶಂಕರನಾರ್ ಗೆಳೆಯ. ಹೋಗ್ಲಿ ಬಿಡು, ಅವ್ರಿಗೆಲ್ಲ ಗೊತ್ತಿರ್ತೈತಿ ಏನ್ ಮಾಡ್ತಾರ ಮಾಡ್ಲಿ. ಯವ್ವ ಏನ್ ಮಾಡ್ತಾರ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಿಂದಾಗಡೆ ಊರ್ ಸಾಲ ಒಂದ್ ಮಾಡ್ಕೊಂಡ್ ಬಂದು ಕುಂತ್ರಂದ್ರೆ ಏನ್ ಮಾಡೋದು? ಮನ್ಯಾಗ ಸಾಲ್ಗಾರ್ ಬಂದು ಮನಿ ಮುಂದೆ ನಿಂದಿರ್ತಾರ. ಏನು ಇಲ್ಲಿ ಕೊಟ್ಟೋತು ಸಾಲಿ ಹಾಕೋಬಾರ್ದ ಯವ್ವ. ಎದಕ್ ಬೇಕಾಗೈತಿ? ಈ ಗುಂಪಿನ ತುಂಬುದ ನೋಡ್ದ ಇಟ್ಟೆಲ್ಲ ಗದ್ಲಕತಿ. ಒಂದ್ ತಿಂಗಳ ತುಂಬುದ. ಇನ್ನು ಮತ್ತೆ ಬೇರೆ ಸಾಲ ಮಾಡ್ಕೊಂಬಂದ್ರ ಏನ್ ಮಾಡುದು? ಅದು ಚಿಂತಿ ನನಗ. ಅದು ಕರೆ ಜಯಕ್ಕ, ನೀ ಹೇಳುದು ಹಂಗ ಅಕ್ಕ ಒಂದೊಂದ್ಸತಿ. ಈಗ ಹೋಲ್ ಬಿಡು, ಭಾಳ ಟೆನ್ಷನ್ ತಗೋಬೇಡ. ಈಗ ಸಿಟ್ನ್ಯಾಗ ಹೋಗ್ಯಾರ ಶಂಕರನಾರು. ಸಂಜಿಕ್ ಮನಿಗೆ ಬರ್ತಾರಲ್ಲ ಅವಾಗ ಕುಂದ್ರಿಸ್ಕೊಂಡು ಸಮಾಧಾನದಿಂದ ಹೇಳು, ಹಿಂಗಿಂಗಕ್ಕತ್ರಿ ಅದು ಬೇಡ ಇದನ್ನ ಮಾಡುನು ಅಂತ ಹೇಳಿ. ನೀನು ಸಿಟ್ನ್ಯಾಗ ಮಾತಾಡ್ತಿ, ಅವರು ಸಿಟ್ನ್ಯಾಗ ಮಾತಾಡಿರ ಅದು ಎಲ್ಲ ಕೂಡ ಜಗಳ ಆಕತಿ. ಹಂಗ್ ಮಾಡಾಕ್ ಹೋಗ್ಬೇಡ, ಸಾವಕಾಶ ಮಾತಾಡು. ಏನ್ ಸಾವಕಾಶ ಮಾತಾಡೋದು ಬಿಡ ನಿರ್ಮಲಾ. ಏನ್ ಮಾತಾಡಿರು ಹಿಂಗ್ ತಿಡ್ ಹಚ್ಕೊಂಡು ನಿಂತು ಬಿಡ್ತಾವ ನೋಡಿ ಎರಡು ತಾಯಿ ಮಗನು. ನನಗೆ ಅದಕ್ಕೆ ಮತ್ತೆ ನೆತ್ತಿಗೆ ಏರ್ ಬಿಡ್ತೈತಿ ಪಿತ್ತ. ಸಿಟ್ನ್ಯಾಗ ಒದರಾಡಕತ್ ಬಿಡ್ತೇನೆ ನಾನು. ನೀ ಹೇಳುದು ಕರೆ ಐತಿ. ಸಾವಕಾಶ ಮಾತಾಡೇ ದಾರಿ ತರಬೇಕು. ಅಷ್ಟ ಮಾಡ್ತೇನೆ ತಡಿ. ಬರ್ಲಿ ಹಿಂದಾಗಡೆ ಮನಿಗೆ ಸಾವಕಾಶ ಕುಂದ್ರಿಸ್ಕೊಂಡು ಮಾತಾಡ್ತಾನಂತ. ಮುಂದುವರೆಯುವುದು. ಯಾರಾದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.